ಹಾಯ್, ಇವತ್ತಿನ ಔಟ್ಫಿಟ್ ಇದಾಗಿತ್ತು. ನಾನು ನನ್ನ ಹಸ್ಬೆಂಡ್ಗೆ ಬರ್ಡೇಗೂ ಸರ್ಪ್ರೈಸ್ ಏನು ಕೊಟ್ಟಿರಲಿಲ್ಲ. ಸೊ ಬರ್ಡೇ ದಿನ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ನೈಟು ಮೂವಿಗೆ ಹೋಗಿ ಅಲ್ಲಿಗೆ ಹೋಗಿದ್ದು, ಬಟ್ ಅದೇನು ನಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ದಂಗಿತ್ತು. ಅದಕ್ಕೆ ಅದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾನೇ ಮಂಡೇ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಬಟ್ ಸರಿ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ನ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ವಿ. ಯಾವಾಗಲೂ ನಾನು ಕೇಕ್ ತಂದು ಅವ್ರಿಗೆ ಬಟ್ಟೆ ಎಲ್ಲ ಕೊಡಿಸಿ ಏನಾದ್ರು ಸರ್ಪ್ರೈಸ್ ಕೊಟ್ಟು ಸೆಲೆಬ್ರೇಷನ್ ಮಾಡ್ತಿದ್ದೆ. ಬಟ್ ಅವತ್ತು ನನ್ನ ಕೈಯಲ್ಲಿ ಆಗಲಿಲ್ಲ. ಸೊ ಅದಕ್ಕೆ ಇನ್ನೊಂದು ದಿನ ಪ್ಲಾನ್ ಮಾಡಿದೆ. ಸೊ ಇವಾಗ ನಾನು ನಮ್ಮನೆ ಹತ್ರ ಇರೋ ಅಂಥ ಕಲ್ಯಾಣ ನಗರಕ್ಕೆ ಬಾರ್ಬಿಕ್ಯೂ ನೇಷನ್ಸ್ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಟೇಬಲ್ ಬುಕ್ ಆಗಿತ್ತು. ಸೊ ಹ್ಯಾಪಿಯಾಗಿ ಮೂಡ್ ಆಫ್ ಮಾಡ್ಕೊಂಡಂಗೆ ಹೋಗೋಣ ಅಂತ ಕಾರಲ್ಲಿ ಒಳ್ಳೆ ಮ್ಯೂಸಿಕ್ ಹಾಕ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದ್ವಿ. ಅದೇ ಗ್ಯಾಪಲ್ಲಿ ನನ್ನ ಹಸ್ಬೆಂಡ್ ವಿಲ್ಲನ್ ಥರ ಲುಕ್ ಕೊಟ್ಟರು. ಸೊ ಓಕೆ ಅಂತ ಹೇಳ್ಬಿಟ್ಟು ಖುಷಿ ಆಯಿತು. ಅಲ್ಲಿಂದ ಸೀದಾ ಎಂಟರ್ ಆದ್ದು ಬಾರ್ಬಿಕ್ಯೂ ನೇಷನ್ಸು. ಇನ್ನು ನನ್ನ ಟೇಬಲ್ ರಿಸರ್ವ್ ಮಾಡಿದ್ದು. ಸೊ ಅಲ್ಲಿಗೆ ನಮ್ಮ ಟೇಬಲ್ ಹತ್ರ ಹೋಗೋಣ ಅಂತ ಹೊರಟ್ವಿ. ಸೊ ನನ್ನ ಹಸ್ಬೆಂಡ್ ಏನೇನು ತಿಂತಾರೆ ಹೇಗೆ ಅಂತೇಳ್ಬಿಟ್ಟು ಸ್ವಲ್ಪ ಇದ್ದಿತ್ತು, ಯಾವ ಥರ ಸರ್ಪ್ರೈಸು ಸ್ವಲ್ಪ ಪ್ಲಾನಿಂಗಲ್ಲಿ ಇತ್ತು. ಸೊ ಆಯಿತು ಅಂತೇಳ್ಬಿಟ್ಟು ನಾನು ಮುಂಚೆನೇ ಬರ್ಡೇಗೆ ಕೇಕ್ ಸೆಲೆಬ್ರೇಷನ್ಗೆಲ್ಲ ಮುಂಚೆನೇ ಕೊಟ್ಟಿದ್ದೆ. ಸೊ ಅಷ್ಟೊತ್ತಿಗೆ ಹೋಗಿ ನಮ್ಮ ಟೇಬಲ್ ಕೂತ್ಕೊಂಡಾಗ ಅವ್ರು ಬಂದು ಚೆನ್ನಾಗಿ ಆರ್ಡ್ರ್ ಎಲ್ಲ ಇಸ್ಕೊಂಡು ಏನು ಬೇಕು ಅಂತೆಲ್ಲ ಕೇಳಿ ಚೆನ್ನಾಗಿ ಅಂದರೆ ಹೋದಾಗ ವೆಲ್ಕಮ್ ಟ್ರೀಟ್ ಮಾಡ್ತಾರೆ. ಸೊ ಖುಷಿ ಆಯಿತು. ಇದು ಫಸ್ಟು ಡಿಶ್ ಹಾಕ್ತಾರೆ, ಸ್ಟಾರ್ಟೆಡ್ ಡಿಶ್ಶು. ಸೊ ಚೆನ್ನಾಗಿ ಬ್ಯಾಟಿಂಗ್ ಅಂತೂ ಚೆನ್ನಾಗೇ ಮಾಡಿದ್ವಿ. ಟೋಟಲಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ನಮ್ಮನೆಯವ್ರು ಕೂಡ ಬ್ಯಾಟಿಂಗ್ ಮಾಡಿದ್ರು. ಅಂದರೆ ಓಸಲಿಕ್ಕಿಂತ ಈ ಸಲ ಇನ್ನೂ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅದೇ ಒಂದು ಖುಷಿ ಆಯಿತು ನನಗೆ. ಈ ಹೋಟೆಲಲ್ಲಿ ತುಂಬ ಏನಕ್ಕೆ ಇಷ್ಟ ಅಂದರೆ ಹೈಜಿನಿಕ್ ಆಗಿರುತ್ತೆ ಫುಡ್ಡು. ನಮ್ಮನ್ನು ಏನು ಕಡಿಮೆ ಆಗಿದೆ ಏನಾಗಿದೆ ಅನ್ನೋದೆಲ್ಲ ಕ್ಲೀನಾಗಿ ನೋಟೆಡ್ ಮಾಡ್ಕೊಂಡೋಗಿ ನಾವು ಯಾವ ಥರ ಹೇಳ್ತೀವೋ ಆ ಥರನೇ ಕೊಡ್ತಾರೆ. ಸೊ ಅದಕ್ಕೆ ನನಗೆ ತುಂಬ ಇಷ್ಟ. ಮತ್ತು ಇಲ್ಲೇ ಅನ್ಲಿಮಿಟೆಡ್ ಬೊಫೆ, ಒಂದು 21 ಐಟಮ್ಸ್ ಏನೋ ಇರುತ್ತೆ ಇದರಲ್ಲಿ. ತುಂಬ ಚೆನ್ನಾಗಿರುತ್ತೆ, ಇನ್ನೂ ಜಾಸ್ತಿನೇ ಇರುತ್ತೆ. ವೆಜ್ಜು ನಾನ್ ವೆಜ್ಜು ಎರಡೂ ಇದೆ. ಸೊ ಮಂಡೇ ಹೋದರೆ ಆಫರಲ್ಲಿ ನಡೀತಾ ಇರುತ್ತೆ. ನಿಮಗೆ ಮಂಡೇ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಕೊಂಡು ಹೋಗಿ ಬರ್ಡೇ ಸೆಲೆಬ್ರೇಷನ್ ಇದ್ದರೆ ಅಲ್ಲೇ ಸೆಲೆಬ್ರೇಷನ್ ಮಾಡ್ಕೋಬೋದು ಸಿಂಪಲ್ಲಾಗಿ. ಸೊ ನನಗಂತೂ ಈ ರೆಸಾರ್ಟ್ ತುಂಬ ಇಷ್ಟ ಆಯಿತು. ಈಗ ವೆಜಿಟೇಬಲ್ಲು ಗ್ರಿಲ್ಲಿಂಗ್ ತಂದಿಟ್ಟಿದ್ದಾರೆ. ನನ್ನ ಮಗ ಸ್ಟಾರ್ಟಿಂಗೇ ಹೋಗಿ ಐಸ್ ಕ್ರೀಮ್ ತಗೊಬಂದಿದ್ದಾನೆ. ಹೋಗಿ ಸ್ಟಾರ್ಟಿಂಗೇ ವೆಜ್ಜು ಗ್ರಿಲ್ನ ಕೊಡ್ತಾರೆ. ಫ್ರೂಟ್ಸು ಮತ್ತು ಪನ್ನೀರು, ಮಶ್ರೂಮು ಮತ್ತು ಅದೇನಪ್ಪ ಅದು ವಾಟರ್ ಮೆಲನ್ನು. ಸೊ ಚೆನ್ನಾಗಿರುತ್ತೆ ಗ್ರಿಲ್ಲು. ಸೊ ನನ್ನ ಮಗ ಯಾವುದು ತಿಂದಲೇ ಹೋಗಿದ್ದೆ ಐಸ್ ಕ್ರೀಮ್ ತಗೊಂಡು ತಿಂದಾನೆ. ಸೊ ಓಕೆ ನಾವು ಬ್ಯಾಟಿಂಗ್ ಮಾಡೋಣ ಅಂತೇಳ್ಬಿಟ್ಟು ಕೂತ್ಕೊಂಡೆ. ನನ್ನ ಹಸ್ಬೆಂಡು ಸರಿ ಅಂತೇಳ್ಬಿಟ್ಟು ವೆಜ್ ತೊಗೊಂಬರೋಕ್ಕೆ ಅಂತ ಹೋದ್ರೆ ಸಲಾಡ್ಸ್ ಎಲ್ಲ ಓಕೆ ಅಂತ ಅಂದ್ಕೊಂಡು ಇದು ಯಾವುದೋ 65 ಬೇಬಿ ಕಾರ್ನ್ ತಂದು ಹಾಕಿದ್ರು. 65 ಕಾರ್ನ್ ಹಾಕಿದ್ರು. ಬಟ್ ಚೆನ್ನಾಗಿತ್ತು. ನನಗಂತೂ ಎಲ್ಲದಕ್ಕಿಂತ ಇದೇ ಇಷ್ಟ ಆಯಿತು ತುಂಬ. ಪಾನಿಪುರಿ ಎಲ್ಲಿ ನಮ್ಮನೆಯವರಿಗೆ ಬುಕ್ ಮಾಡಿಕೊಂಡು ನಾನ್ ವೆಜ್ ತಿಂತಾರೆ ಎಷ್ಟು ಬೇಕು ಅಂತ ನೋಡಿದ್ರೆ ಹೋಗ್ಬಿಟ್ಟು
ಸೊಪ್ಪು ತರಕಾರಿ ಎಲ್ಲ ಬಂದಿದ್ದಾರೆ, ಹಸಿ ತರಕಾರಿ. ನನ್ನ ಬಟ್ಲು ಸೂಪ್ ಹಾಕೊಬಂದು ಮತ್ತೇನು ಎಂಥದ್ದು 65 ಕಾರ್ನ ತಿಂತಾ ಇದ್ರು. ಸೊ ಎಲ್ಲದು ಟೇಸ್ಟಿ ಆಗಿತ್ತು. ಒಂದೊಂದು ಟೇಸ್ಟು ನಿಧಾನಕ್ಕೆ ತಿಂತಾ ಇದ್ರೆ ಖುಷಿ ಆಗುತ್ತೆ. ಸೊ ನನ್ನ ಹಸ್ಬೆಂಡು ಸೊಪ್ಪನ್ನೇ ತಿಂದ್ರು ಹಸು ಥರ. ನನಗಂತೂ ಬಿದ್ದು ನಗಾಡಿದ್ದೀನಿ. ಏನು ಅಷ್ಟಾಗಿ ತಿನ್ನಲಿಲ್ಲ, ನಾನೇ ಸ್ವಲ್ಪ ತಿನ್ಕೊಂಡೆ. ಓಕೆ, ಅವ್ರ ಖುಷಿ ಅಲ್ವಾ, ಅವರಿಗೋಸ್ಕರನೇ ಸೆಲೆಬ್ರೇಟಿಂಗ್ ಮಾಡ್ತಾ ಇರೋದು. ಸೊ ನಾನು ವಿಡಿಯೋ ಮಾಡೋಣ ಅಂತ ಇರ್ತಿದ್ರೆ ನಮ್ಮನೆಯವರಿಗೆ ಆಫ್ ಮಾಡು ಅನ್ನೋರು. ಯಾಕೆ ನಾನು ಮಾಡ್ತಿರೋದೇ ವಿಡಿಯೋ ಅಂದಮೇಲೆ ಇನ್ನೇನಕ್ಕೆ ಆಫ್ ಮಾಡಬೇಕು. ಸೊ ಹಾಗಾಗಿ ವಿಡಿಯೋ ಆನ್ ಮಾಡಿಕೊಂಡು ತಿಂತಾ ಇದ್ವಿ. ಚೆನ್ನಾಗಿತ್ತು ಒಟ್ಟು ಎಲ್ಲ ಟೋಟಲಿ. ವೆಜ್ಜು ನಾನ್ ವೆಜ್ಜು ಎರಡು ಬ್ಯಾಟಿಂಗ್ ಮಾಡ್ಬೋದು. ವೆಜ್ ಬೇಕಾದ್ರೆ ವೆಜ್ ತಿನ್ನಿ, ನಾನ್ ವೆಜ್ ಬೇಕಾದರೆ ನಾನ್ ವೆಜ್ ತಿನ್ನಿ. ಐಸ್ ಕ್ರೀಮು, ಗುಲ್ಫಿ, ಮತ್ತು ಸ್ವೀಟ್ಸು, ಚಾಟ್ಸು, ಕೂಲ್ ಡ್ರಿಂಕ್ಸ್ ಎಲ್ಲ ಇರುತ್ತೆ. ಅನ್ಲಿಮಿಟೆಡ್ ಬಫೆ. ನೀವು ಯಾವುದು ಎಷ್ಟು ಬೇಕಾದರೂ ತಿನ್ನಿ. ಮತ್ತು ಚಿಕನ್ ಐಟಮ್ಸು ಮತ್ತು ಫ್ರಾನ್ಸು, ಮಟನ್ನು ಅನ್ಲಿಮಿಟೆಡಾಗಿ ತಿನ್ನಿ, ತಂದಾಕ್ತಾರೆ. ಸೊ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಏನಾದರೂ ಪ್ರಾಬ್ಲಮ್ ಆದರೆ ಅವ್ರ ಹತ್ರ ಕೇಳಿ ಸೊಲ್ಯೂಷನ್ ಪಡ್ಕೊಳ್ಳಿ. ಅವರೇ ನಿಮ್ಮ ಹತ್ರ ಬರ್ತಾರೆ. ನಿಮಗೇನಾದರೂ ಟೇಸ್ಟಲ್ಲಿ ಹೆಚ್ಚು ಕಡಿಮೆ ಆದರೆ ಸೊ ಕೇಳಿ, ಅವರೇ ಮಾಡಿಕೊಡ್ತಾರೆ. ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗೋ ಅಷ್ಟೇ ಇಲ್ಲ, ಎಲ್ಲದೂ ಅವರೇ ಕ್ಲಿಯರ್ ಮಾಡಿಕೊಡ್ತಾರೆ. ನಿಮಗೇನು ಕೇಳೋಕ್ಕೂ ಮುಜುಗರ ಆದರೆ, ನೀವೇನು ಕೇಳಿಲ್ಲ ಅಂದರೆ ಅವರೇ ನಿಮ್ಮ ಹತ್ರ ಬಂದೆಲ್ಲ ಕೇಳಿ ರೆಡಿ ಮಾಡಿಕೊಡ್ತಾರೆ. ಯಾವುದೇ ಮುಜುಗರ ಇಲ್ದಲೇ ನೀವು ಕೇಳಿಬಿಟ್ಟು ನೀವು ರೆಡಿ ಮಾಡಿಕೊಂಡು ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಂಡು ತಿನ್ನಿ. ಸೊ ಇದು ಹೆಲ್ತಿ ಫುಡ್ ಆಗಿರುತ್ತೆ. ನನಗಂತೂ ಇಲ್ಲಿ ತುಂಬ ಹೈಜೀನಿಕ್ಕು, ನೀಟಾಗಿರೋದು, ಬಟ್ ಅಲ್ಲಿ ಬಂದು ನಮ್ಮನ್ನೆಲ್ಲ ಕೇರ್ ಮಾಡ್ತಾರಲ್ಲ, ಕಾಳಜಿ, ಅದೆಲ್ಲ ನಮಗೆ ತುಂಬ ಇಷ್ಟ ಆಗುತ್ತೆ. ಸೊ ನೀವು ಕೂಡ ಒಂದ್ಸತಿ ವಿಸಿಟ್ ಮಾಡಿ ನಿಮ್ಮ ಒಪಿನಿಯನನ್ನು ಕಾಮೆಂಟ್ ಮಾಡ್ತಾ ಇರಿ, ಓಕೆನಾ? ನಮ್ಮ ಹತ್ರನೇ ಅವ್ರು ಬಂದು ಏನು ಹೆಚ್ಚು ಕಡಿಮೆ ಆಗಿದೆ ಅಂತ ಕೇಳ್ಕೊಂಡು ಹೋಗಿ ನೋಡಿ ಯಾವ ಥರ ನಮ್ಮನ್ನ ಕಾಳಜಿ ಮಾಡ್ತಾರೆ, ಕೇರ್ ಮಾಡ್ತಾರೆ. ಸೊ ನಮಗೆ ಅದೇ ಖುಷಿ ಆಗುತ್ತೆ. ಸೊ ನೀವು ಕೂಡ ಅಲ್ಲೇ ಹೋಗಿ, ನಾನು ಅದನ್ನೇ ಅಂದರೆ ನಿಮಗೆ ಹೇಳೋದೆ ಅಲ್ಲಿಗೆ ಹೋಗಿ ಅಂತ ಹೇಳ್ತೀನಿ. ಸೊ ನೈಸ್, ಚೆನ್ನಾಗಿದೆ, ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ನೋಡಿ ಎಷ್ಟು ಅಂದರೆ ಯಾವ ಥರ ಸರ್ವ್ ಮಾಡ್ತಾರೆ, ನಾವೇನು ಹೇಳೋದು ಬೇಕಾಗಿಲ್ಲ, ಅದಕ್ಕೋಸ್ಕರನೇ ವಿಡಿಯೋ ಮಾಡಿದ್ದೀನಿ. ಸೊ ನಿಮಗೆ ಇಷ್ಟ ಆದರೆ ಹೋಗಿ, ಹೈಜಿನಿಕ್ ಇದೆ, ಎಲ್ಲದೂ ಇದೆ. ಅದಕ್ಕೆ ವಿಡಿಯೋದಲ್ಲಿ ನೋಡ್ಕೊಳ್ಳಿ, ನಿಮಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡಿ. ಸೊ ಯುವರ್ ಚಾಯ್ಸ್, ಯುವರ್ ಟೇಸ್ಟ್, ಯುವರ್ ಚೂಸಿಂಗ್. ಸೊ ನಮಗಂತೂ ತುಂಬ ಇಷ್ಟ ಆಯಿತು. ನಾನು ಇದು 2ನೇ ಸತಿ ಭೇಟಿ ಕೊಟ್ಟಿರೋದು. ನನಗಂತೂ ಈ ಹೋಟೆಲ್ ಗುಡ್ ಅನ್ನಿಸ್ತು. ನನ್ನ ಹಸ್ಬೆಂಡ್ಗೆ ಬರ್ಡೇ ಸೆಲೆಬ್ರೇಷನಿಗೆ ಪರ್ಫೆಕ್ಟ್ ವರ್ತ್ ಅನ್ನಿಸ್ತು. ನೋಡಿ, ನಾವು ಎಷ್ಟು ತಿಂದ್ರೂ ಅನ್ಲಿಮಿಟೆಡ್ ತಂದು ಹಾಕ್ತಾ ಇರ್ತಾರೆ. ನಿಮಗೆ ಯಾವ್ದು ಬೇಕೋ ಅದನ್ನು ಕೇಳಿ ಹಾಕಿಸ್ಕೊಳ್ತೀನಿ. ಖುಷಿಯಾಗಿ ಎಂಜಾಯ್ ಮಾಡಿ. ಅದೇ ನಿಧಾನವಾಗಿ ತಿನ್ನಿ, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, ಇರಿಟೇಟ್ ಇಲ್ಲ. ಆರಾಮಾಗಿ ತಿನ್ನಿ, ಆರಾಮಾಗಿ ಎಂಜಾಯ್ ಮಾಡಿ. ಸೊ ನಮಗೆ ಯಾವ್ಯಾವ ಥರ ಬೇಕು ಎಲ್ಲ ಥರ ಡಿಶ್ಶು ಹಾಕಿಸ್ಕೊಂಡ್ವಿ, ಎಲ್ಲ ಥರನೂ ತಿಂದ್ವಿ. ನನ್ನ ಮಗ ಅಂತೂ ತುಂಬಾ ಚೇಷ್ಟೆ, ಕೂತಿತ್ತಲ್ಲೇ ಕೂರಲ್ಲ, ನಿಂತಿತ್ತಲ್ಲಿ ನಿಲ್ಲಲ್ಲ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಊಟ ಮಾಡಿದ್ರೆ ಊಟನೇ ಮಾಡ್ತಿರ್ಲಿಲ್ಲ, ಬರೀ ಐಸ್ ಕ್ರೀಮ್ ತಿಂದು ಬರೀ ಆ ಕಾರ್ಸ್ ತಿನ್ಕೊಂಡು ಅಲ್ಲಿಂದ ಇಲ್ಲಿ ಜಿಂಕೆ ಮರಿನ ಅಂತ ಓಡಾಡ್ತಾ ಇದ್ದ. ಸೊ ನನಗೇನು ಬೇಕು ಅದನ್ನು ನಾನೇ ಹೋಗಿ ಸರ್ವ್ ಮಾಡಿಕೊಂಡು ತಿಂತಾ ಇದ್ದೆ. ನಿಮ್ಗೆ ಯಾವ ಥರ ಜ್ಯೂಸ್ ಬೇಕೋ ಆ ಥರ ಕೇಳಿದರೆ ಕೊಡ್ತಾರೆ. ಸೊ ನಾನು ಬಿರಿಯಾನಿ, ಮಟನ್ ಗ್ರೇವಿ, ಚಿಕನ್ ಗ್ರೇವಿ, ಏನೇನು ಬೇಕು, ಯಾವ್ಯಾವ ಥರ ಬೇಕು ಎಲ್ಲ ಲೈಟಾಗಿ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದು ಫುಲ್ ಬ್ಯಾಟಿಂಗ್ ಮಾಡಿದ್ದೆ. ನನ್ನ ಹಸ್ಬೆಂಡು ಕೂಡ ಲೈಟಾಗಿ ತಿಂದರು ಈ ಸತಿ. ಯಾಕೋ ನಾನು ಫುಲ್ಲಾಗಿ ವಾಡ್ತಿದ್ದೆ. ಏನೇನು ಬೇಕು ಎಲ್ಲ ನೋಡಿ. ನೆಕ್ಸ್ಟ್ ಗ್ರಿಲ್ ಐಟಮ್ ಅಂದರೆ ನಾನು ಬಂದು ಫ್ರಾನ್ಸು ಚಿಕನ್ನು ಜಾಸ್ತಿ ತಿಂದಿದ್ದು.
ಮಟನ್ನು ನನಗೆ ತುಂಬ ಇಷ್ಟ ಆಯಿತು. ನನ್ನ ಮಗ ತಿನ್ನು ಅಂದರೆ ತಿಂತಾ ಇರಲಿಲ್ಲ. ಸೊ ಹಾಗಾಗಿ ನಾನೇ ಅವನ ಹತ್ರ ಹೇಳ್ಕೊಂಡು ಬಿರಿಯಾನಿ ಎಲ್ಲ ತಿನ್ನಿಸಿದೆ. ನೋಡಿ ನಾನು ರೊಟ್ಟಿ ಎಲ್ಲ ಕೊಡ್ತಾರೆ, ಕೇಳಬೇಕು ನೀವು. ಮತ್ತು ಚಿಕನ್ ಫ್ರೈ, ಮಟನ್ ಫ್ರೈ ಸ್ವಲ್ಪ ಟೇಸ್ಟ್ ಮಾಡೋಣ ಅಂದರೆ ಬಟ್ ಎಲ್ಲವೂ ಚೆನ್ನಾಗಿತ್ತು. ಚಿಕನ್ ಸೂಪು, ಮಟನ್ ಸೂಪು ಎರಡು ಇತ್ತು. ಇನ್ನು ವೆಜ್ಜಲ್ಲೂ ಕೂಡ ಸೂಪ್ ಇತ್ತು, ತರಕಾರಿ ಸೂಪು. ಸೊ ಸಕ್ಕತ್ತಾಗಿತ್ತು, ಟೇಸ್ಟಲ್ಲಿ ಕಾಂಪ್ರಮೈಸೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ರು. ನೀವು ಕೂಡ ಹೋಗಿ ಎಂಜಾಯ್ ಮಾಡಿ, ಟೇಸ್ಟ್ ಮಾಡಿ. ನನ್ನ ಮಗನ್ ಅಲ್ಲೇ ತಿನ್ನು ಅಂದರೆ ತಿನ್ನಲ್ಲ, ಓಡಾಡ್ತಾನೆ ಇದ್ದ. ಅವನಿಗೆ ಏನೇನು ಬೇಕು ಜಾಮೂನು ಅದು ಇದು ಅಂತ ಬರೀ ಅವೇ ತಿನ್ನೋದಾಯಿತು. ಮತ್ತು ಹಿಂದ್ಗಡೆ ಎಲ್ಲ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ರು, ಅವರಿಗೆಲ್ಲ ಹೋಗಿ ವಿಶ್ ಮಾಡಿಬಿಟ್ಟು ಬರ್ತಿದ್ದ. ನನ್ನ ಮಗ ಎಲ್ಲರನ್ನೂ ಬೇಗ ಇಂಪ್ರೆಸ್ ಮಾಡ್ತಾನೆ, ಅದೊಂದು ಖುಷಿ. ಅವ್ನು ಇಷ್ಟೇ ಚೇಷ್ಟೆ ಆದ್ರೂ ಅವ್ನು ಬೇಗ ಎಲ್ಲರನ್ನೂ ಇಂಪ್ರೆಸ್ ಮಾಡ್ತಾನೆ. ಸೊ ಓಕೆ, ಗುಡ್ ಬಾಯ್ ಥರ ಎಲ್ಲರ ಹತ್ರನೂ ಗುಡ್ ಬಾಯ್ ಅನ್ನಿಸ್ಕೊತಾನೆ. ಅಂದರೆ ಕೆಲವ್ರು ನೋಡಿ ನೋಡಿ ಬೇಜಾರಾಗಿರುತ್ತಲ್ಲ, ಅವ್ರಿಗೆ ಒಂಥರ ಅನಿಸುತ್ತೆ. ಬಟ್ ಅವನ ಇಂಪ್ರೆಸ್ಸನ್ನೇ ಎಲ್ಲರೂ ಗುಡ್, ಅವನನ್ನು ಜಾಸ್ತಿ ಲೈಕ್ ಮಾಡ್ತಾರೆ. ಸೊ ಅವನಿಗೂ ಅಲ್ಲೊಬ್ಬ ಫ್ರೆಂಡ್ ಆದಳು, ಆ ಮಗುದು ಅಲ್ಲಿ ಬರ್ಡೇ ಇತ್ತು. ಸೊ ಅವರು ಸೆಲೆಬ್ರೇಷನ್ ಮಾಡಿದ್ರು. ಬಟ್ ನಾವು ಅವ್ರು ಸೆಲೆಬ್ರೇಷನ್ ಮಾಡೋವತ್ತಿಗೆ ಇರಲಿಲ್ಲ, ನನ್ನ ಮಗನ ಸೆಲೆಬ್ರೇಷನ್ ಮಾಡೋವತ್ತಿಗೆ ಇದ್ಲು. ಕರೆದು ಕೇಕ್ ತಿನ್ನಿಸಿ ಮೂತಿ ಎಲ್ಲ ಒರೆಸಿ ಕಳಿಸಿದ್ದಾನೆ ಆ್ಯಕ್ಚುಲಿ. ಸೊ ಬೆಸ್ಟ್ ಫ್ರೆಂಡ್, ಯಾರನ್ನೇ ಆಗಲಿ ಬೇಗ ಕ್ಲೋಸ್ ಆಗ್ತಾನೆ, ಗುಡ್ ಅನಿಸ್ತಾನೆ. ನೋಡಿ ಅವ್ನು ತಿಂತಾ ಇರಲಿಲ್ಲ, ಸೊ ಅದಕ್ಕೆ ನಾನೇ ತಿನ್ನಿಸ್ತಾ ಇದ್ದೆ. ಅವನೆಷ್ಟು ಖುಷಿಲಿ ಎಂಜಾಯ್ ಮಾಡ್ಕೊಂಡು ತಿಂತಿದ್ದಾನಂದರೆ ಹೇಳೋಕ್ಕಾಗ್ತಿಲ್ಲ ಬಿರಿಯಾನಿನ. ಸೊ ಚೆನ್ನಾಗಿತ್ತು, ಒಟ್ಟಿನಲ್ಲಿ ಫುಲ್ ಎಂಜಾಯ್ ಮಾಡಿದ್ವಿ. ನನಗಂತೂ ಫುಲ್ ಲೋಡ್ ಆಗೋಗ್ಬಿಡ್ತು, ತಿಂದೆ ಎಷ್ಟು ಬೇಕಷ್ಟು ಎಲ್ಲ ತಿಂದೆ. ಓಕೆ, ನಾನು ಫೈನಲ್ ಆಗಿ ಕೂಲ್ ಡ್ರಿಂಕ್ಸ್ ಕುಡಿದು ಏನು ಮಾಡಿದೆ. ಇನ್ನು ನನ್ನ ಹಸ್ಬೆಂಡ್ ನಿಮಗೇನಾದರೂ ಬೇಕಾ ಅಂತ ಕೇಳಿದ್ರು. ಆಲ್ರೆಡಿ ಫುಲ್ಲಾಗಿತ್ತು, ಕಡೆ ತಿಳಿಸ್ಕೊಳೋದು ಅಂತ ಹೇಳ್ಬಿಟ್ಟು ಸಾಕು ಅಂತೇಳ್ಬಿಟ್ಟು ನಮ್ಮದು ಲಂಚಿನ ಫಿನಿಶ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಕೇಕನ್ನು ಕಟ್ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಆದ್ವಿ. ಅಷ್ಟೊತ್ತಿಗೆ ಫೈನಲಿ ಐಸ್ ಕ್ರೀಮು ವಾಂಚ್ತಾ ಇದ್ದೀನಿ, ಸ್ಟ್ರಾಬೆರಿ ಆ್ಯಂಡ್ ವೆನಿಲಾ. ನಮ್ಮನೆಯವರು ಫ್ರೂಟ್ಸ್ ತಿಂತಿದ್ದಾರೆ. ಫೈನಲಿ ನಮ್ಮದು ಇವತ್ತು ಲಂಚ್ ಫಿನಿಶ್. ಸ್ವಲ್ಪ ಇನ್ನೇಳ್ರಿ, ಬರ್ಡೇ ಬಾಯ್ ತಿನ್ಬೇಕು ಇವತ್ತು, ಬರ್ಡೇ ಬಾಯ್ ತಿನ್ಬೇಕು. ಇನ್ನ ಸ್ವಲ್ಪ ಏನಾಗಲ್ಲ, ಐಸ್ ಕ್ರೀಮು ಹತ್ರ ಬನ್ನಿ. ವೇದಾಂತ ಎರಡನೇ ಕ್ಯಾಂಡಿ ಊಟ ತಿಂತ ಇಲ್ಲ. ತಿಂತವನೆ, ಊಟ ತಿನ್ನಂಗಿಲ್ಲ, ಬೇರೆ ಎಲ್ಲ ತಿಂತವನೆ. ವಿಡಿಯೋ ಮಾಡಲಿ. ಕೇಕ್ ಸೆಲೆಬ್ರೇಷನ್ ಆಯಿತು, ನನ್ನ ಹಸ್ಬೆಂಡು
ಅಪ್ಪ ಹಾಕು ಕರ್ತ ಕಟ್ ಮಾಡ್ಬೇಕಂತೂ ಈಗ ಬರ್ಡೇ ತಾನೇ ಕಟ್ ಮಾಡು ಅಯ್ಯೋ ನಲ್ಲಿ ಮುಗೀತು ನೋಡಿ ಬಾರ್ಬಿಕ್ಯೂ ನೇಷನ್ಸು ಮನೆಗೆ ಹೋಗೋಣ ಅಂತ ಹೊರಟು ಟಾಟಾ ಬಾಯ್ ಬಾಯ್ ಇದಿಷ್ಟು ನನ್ನ ಹಸ್ಬೆಂಡ್ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು ವಿಡಿಯೋಸ್ ಆಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆನಾ? ಲವ್ ಯು ಫ್ರೆಂಡ್ಸ್. ಈಗ ಫೈನಲಿ ನಾವು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಸೊ ಹೋಗ್ತಾ ಇರ್ಬೇಕು, ಸಡನ್ ಆಗಿ ಒಂದು ಬೈಕ್ ಅಡ್ಡ ಬಂತು. ಅದಕ್ಕೆ ನಾನಾಗಿದ್ರೆ ನಿಜವಾಗ್ಲೂ ಗುದ್ದಿಸ್ತಿದ್ದೆ ಅಂತ ಹೇಳಿದೆ. ಸೊ ನೆಕ್ಸ್ಟ್ ಅಲ್ಲಿಂದ ಮನೆಗೆ ಹೊರಟ್ವಿ. ಸೊ ಖುಷಿ ಆಗಿತ್ತು ನಮಗೆ. ಆ ದಿನ ಫುಲ್ ಎಂಜಾಯ್ ಮಾಡಿ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಇವಾಗ ಹೊರಟಿದ್ದೀವಿ, ಕಾಣಿಸ್ತಿದ್ಯಾ? ಬಾಯ್, ಲವ್ ಯು ಆಲ್, ಬಾಯ್.